ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಿಯರೇ, ಈ ಜಗತ್ತಿನಲ್ಲಿ ನಮ್ಮ ಹೃದಯ ಮೊದಲು ಯೇಸು ಕ್ರಿಸ್ತನಿಗೆ ಕೊಡಬೇಕು. ಯಾವುದೇ ಮನುಷ್ಯನಿಗಿಂತ ಕ್ರಿಸ್ತನನ್ನು ಹೆಚ್ಚಾಗಿ ಪ್ರೀತಿಸುವುದು ನಮ್ಮ ಮೊದಲ ಆದ್ಯತೆಯಾಗಬೇಕು. ಕೀರ್ತನೆಗಳು 73:11 ನಾವು ನೋಡ್ತೇವೆ. ಕೀರ್ತನೆಗಳಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಅದೇನಪ್ಪ ಅಂತಂದರೆ, ದೇವರು ಹೇಗೆ ಬಲ್ಲನು, ದೇವರು ಹೇಗೆ ಬಲ್ಲನು, ಮಹೋನ್ನತನಾದಂಥ ದೇವರು ಎಂಬುದಾಗಿ ನಾವು ನೋಡುತ್ತೇವೆ. ಈ ಭೂಮಿಯ ಮೇಲೆ ಎಲ್ಲ ಅಧಿಕಾರ ಅದು ಕರ್ತನಿಗಿದೆ. ಸಮಸ್ತ ಚರಾಚರಗಳೇನೇನಿದೆಯೋ ಅವೆಲ್ಲವೂ ಆತನ ಕದಂಬ ಬಾಹದಲ್ಲಿವೆ ಅನ್ನುವುದನ್ನು ನಾವು ಗಮನಿಸಬೇಕಾಗಿದೆ. ಈ ಭೂಮಿಯ ಮೇಲೆ ಎಲ್ಲವನ್ನು ಸಡಿಲವಾಗಿ ಹಿಡಿದಿಟ್ಟುಕೊಳ್ಳುವುದು ಕರ್ತನಿಂದ ಸಾಧ್ಯ. ಕರ್ತನಿಗೆ ಸಮಸ್ತವೂ ಸಾಧ್ಯ ಎಂಬುದನ್ನು ನಾವು ನೋಡ್ತೇವೆ. ಯಾಕಂದರೆ ಕರ್ತನು ಕೊಡ್ತಾನೆ, ಕರ್ತನು ಆಶೀರ್ವದಿಸ್ತಾನೆ, ಕರ್ತನು ಸ್ಥಿರಪಡಿಸ್ತಾನೆ, ಕರ್ತನು ಬಲಪಡಿಸ್ತಾನೆ. ಯೋಬನ ಜೀವಿತವನ್ನು ನಾವು ನೋಡೋದಾದರೆ, ಯೋಬ 1ನೇ ಅಧ್ಯಾಯ 21 ನಾವು ನೋಡ್ತೇವೆ. ಬೆತ್ತಲೆಯಾಗಿ ನನ್ನ ತಾಯಿಯ ಗರ್ಭದಿಂದ ಹೊರಟು ಬಂದೆನೋ, ಬೆತ್ತಲೆಯಾಗಿ ತಿರುಗಿ ಹೋಗಬೇಕು. ಕರ್ತನು ಕೊಟ್ಟನು, ಕರ್ತನು ತಕ್ಕೊಂಡನು, ಕರ್ತನ ಹೆಸರಿಗೆ ಸ್ತೋತ್ರ ಅಂದನು. 22 ಭಾಳ ಚಂದ ವಾಕ್ಯ. ಇದೆಲ್ಲದರಲ್ಲಿ ಯೋಬ ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪನ್ನು ಹೊರಿಸಲೂ ಇಲ್ಲ. ಪ್ರಿಯರೇ, ಈ ವಾಕ್ಯವನ್ನು ಗಮನಿಸುವುದಾದರೆ, ನಾವು ಬೆತ್ತಲೆಯಾಗಿ ತಾಯಿಯ ಗರ್ಭದಿಂದ ಹೊರಟು ಬರುವುದಂತೂ ಸತ್ಯ. ಹಾಗೆ ಬೆತ್ತಲೆಯಾಗಿ ನಾವು ತಿರುಗಿ ಹೋಗಬೇಕಾಗಿದೆ. ಕರ್ತನು ಕೊಡ್ತಾನೆ, ಕರ್ತನು ತಕ್ಕೊಳ್ತಾನೆ. ಆದರೆ ನಾವು ಕರ್ತನಿಗೆ ಸ್ತೋತ್ರವನ್ನು ಮಾಡಬೇಕಾಗಿದೆ. ಕರ್ತನಿಗೆ ಸ್ತುತಿ ಘನವನ್ನು ಸಲ್ಲಿಸಬೇಕಾಗಿದೆ. ನಮಗಾಗಿ ಕಲ್ವರಿ ಶಿಲುಬೆ ಮೇಲೆ ಕರ್ತನು ಮೌನವಾಗಿ ಬಲಿಯಾಗ್ತಾನೆ. ಯಾರಿಗಾಗಿ ಅಂದರೆ, ನಮ್ಮ ಪಾಪಗಳಿಗಾಗಿ, ನಮ್ಮ ಶಾಪಗಳ ವಿಮೋಚನೆಗಾಗಿ, ನಮ್ಮ ಕಣ್ಣೀರಿಗಾಗಿ, ನಮ್ಮ ಜನ್ಮ ಪಾಪಗಳಿಗಾಗಿ ದೇವರು ಆತನ ರಕ್ತವನ್ನು ಸುರಿಸ್ತಾನೆ. ಜನ ತೂ ಚೀ ಅಂತಂದ್ರೂ ಏನೂ ಮಾತಾಡಲಿಲ್ಲ, ಮೌನವಾಗಿದ್ದರು. ಆ ಶಿಲುಬೆ ಮೇಲೆ ಮೌನವಾಗಿ ಅವರು ಪ್ರಾಣವನ್ನು ಕೊಟ್ಟು ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡಿದ್ದಾರೆ. ಅದಕ್ಕೆ ನಾವು ಕರ್ತನಿಗೆ ಸ್ತೋತ್ರವನ್ನು ಹೇಳೋಣ. ಯೋಬನ ಜೀವಿತವನ್ನು ನಾವು ನೋಡುವುದಾದರೆ, ಯೋಬನಿಗೊಂದಂಥ ನಂಬಿಕೆ, ಕರ್ತನೆಲ್ಲವನ್ನು ಕೊಟ್ಟ, ಕರ್ತನೆಲ್ಲವನ್ನು ತೆಗೆದುಕೊಂಡ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ನಾವು ನೋಡ್ತೇವೆ. ಯೋಬ ಸಮಸ್ತವನ್ನು ಕಳೆದುಕೊಳ್ತಾನೆ, ಆದರೆ ದೇವರನ್ನು ದೂಷಣೆ ಮಾಡಲಿಲ್ಲ. ನಿಡುಗಾಲದಲ್ಲೂ ಆತನ ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡ್ತಾನೆ. ಆತನ ಶ್ರೀಮತಿ ದೇವರನ್ನು ದೂಷಣೆ ಮಾಡಿ ಸತ್ತೋಗು ಎಂಬುದಾಗಿ ಹೇಳ್ತಾಳೆ. ಆದರೆ ನಿಶ್ಚಯವಾಗಿ ದೇವರನ್ನು ಪ್ರೀತಿಸುವವನಾಗಿದ್ದಾನೆ. ಯೋಬ ಎಲ್ಲ ಸಂಕಟಗಳಲ್ಲಿ, ಎಲ್ಲ ನೋವುಗಳಲ್ಲಿ, ಎಲ್ಲ ಕಣ್ಣೀರುಗಳಲ್ಲಿ, ಎಲ್ಲ ಹಿಂಸೆಗಳಲ್ಲಿ, ಸಮಸ್ತವನ್ನು ಕಳೆದುಕೊಂಡಂಥ ಸಂದರ್ಭದಲ್ಲೂ ದೇವರ ವಿರುದ್ಧವಾಗಿ ಮಾತನಾಡಲಿಲ್ಲ. ಆಗಲೂ ದೇವರಿಗೆ ಸ್ತೋತ್ರ ಮಾಡ್ತಾನೆ. ನನಗೂ ನಿಮಗೂ ಆ ಬಲ ಕೊಡಲಿ, ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನೇ, ಪರಿಶುದ್ಧಾತ್ಮ ದೇವರೇ, ಯಾರ್ಯಾರು ದೇವ ಈ ಪ್ರಾರ್ಥನೆಯಲ್ಲಿ ಲೀನರಾಗಿದ್ದಾರೋ, ಯಾರ್ಯಾರು ಏನೇನು ಕಳ್ಕೊಂಡಿದ್ದಾರೋ, ಎಲ್ಲೆಲ್ಲಿ ಅವಮಾನ ಆಗಿದೆಯೋ ಎಸಪ್ಪ, ಅಲ್ಲಿ 2ರಷ್ಟು ಸನ್ಮಾನ ಮಾಡು. ಏನೇನು ಕಳ್ಕೊಂಡಿದ್ದಾರೋ ಅದರ 2ರಷ್ಟು ಕೊಡು ಸ್ವಾಮಿ.
ಆಶೀರ್ವಾದ ಮಾಡು ದೇವರೇ. ಆ ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.